ಆಮೆಗತಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ಕಾಮಗಾರಿ. ಅಪಘಾತಗಳ ಹಾಟ್ಸ್ಪಾಟ್ ಆದ ರಸ್ತೆ ತಿರುವು, ಹೈರಾಣಾದ ವಾಹನ ಸವಾರರು. ಶೀತಲ ಸಮರಕ್ಕೆ ಸಾಕ್ಷಿಯಾದ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ದೇಗುಲ. ಅರ್ಚಕರು ಹಾಗೂ ದೇಗುಲದ ಮಾಲೀಕರ ನಡುವೆ ಜಟಾಪಟಿ, ಉದ್ವಿಗ್ನ ಪರಿಸ್ಥಿತಿ ನಿಯಂತ್ರಿಸಿದ ಪೊಲೀಸರು. ನಿಲ್ಲದ ಖಾಸಗಿ ಬಸ್ಗಳ ಅಟ್ಟಹಾಸ, ದ್ವಿಚಕ್ರ ವಾಹನ ನಡುವೆ ಭೀಕರ ಅಪಘಾತ, ಪೊಲೀಸ್ ಜೀಪ್ ಚಾಲಕ ದಾರುಣ ಸಾವು. ಹುಣ್ಣಿಮೆಯ ಅಂಗವಾಗಿ ನಂದಿ ಗಿರಿ ಪ್ರದಕ್ಷಿಣೆ, ಚಾಲನೆ ನೀಡಿದ ಪ್ರೀತಿ ಸುಧಾಕರ್, ಸಾವಿರಾರು ಮಂದಿ ಭಕ್ತರು ಭಾಗಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಸಣ್ಣದೊಂದು ಮೇಲ್ಸೇತುವೆ ಸಂಪರ್ಕದ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದ್ದು, ಈ ಮಾರ್ಗದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ. ರಸ್ತೆಯ ತಿರುವು ಇರುವುದರಿಂದ ಅಪಘಾತಗಳ ಹಾಟ್ಸ್ಪಾಟ್ ಆಗಿ ಪರಿಣಮಿಸಿದೆ. ಹೀಗೆ ಯಮಸ್ವರೂಪಿಯಂತೆ ಆಗಮಿಸುತ್ತಿರುವ ಭಾರೀ ವಾಹನಗಳು. ಆಮೆಗತಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆ ರಸ್ತೆ ಕಾಮಗಾರಿ. ರಸ್ತೆಯ ತಿರುವು ಕಾಣದೆ ಜೋರಾಗಿ ಬಂದು ಅಪಘಾತಗೊಂಡಿರುವ ವಾಹನಗಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರ ಗೇಟ್ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಹೌದು, ಕಳೆದ 2 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಮಾರ್ಗವಾಗಿ ಹೋಗುವ ಚದಲಪುರ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ, ಅಂದಹಾಗೆ ಹೈದರಾಬಾದ್, ಬೆಂಗಳೂರು, ಚಿಕ್ಕಬಳ್ಳಾಪುರ ಈ 3 ಸ್ಥಳಗಳಿಗೆ ಒಂದೇ ಕಡೆ ರಸ್ತೆ ಸೇರೋದ್ರಿಂದ ಅಪಘಾತಗಳ ಹಾಟ್ಸ್ಪಾಟ್ ಆಗಿ ಪರಿಣಮಿಸಿತ್ತು. ಇನ್ನು ಅಪಘಾತಗಳನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿತ್ತು. ಅದರಂತೆ ಗುತ್ತಿಗೆದಾರ 2 ವರ್ಷಗಳಿಂದ ಈ ರಸ್ತೆ ಕಾಮಗಾರಿಯನ್ನು ಆಮೆಗತಿಯಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಆದ ಮೇಲಂತೂ ವಾಹನಗಳ ದಟ್ಟಣೆ ದುಪ್ಪಟ್ಟಾಗಿದ್ದು, ಕಾಮಗಾರಿ ಕೆಲಸದಿಂದ ನಂದಿ ಪೊಲೀಸ್ ಠಾಣೆಯ ಎದುರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಿರುವು ತೆಗೆದುಕೊಳ್ಳುವಂತೆ ಮಣ್ಣಿನ ಗುಡ್ಡೆ ಅಡ್ಡಲಾಗಿ ಹಾಕಲಾಗಿದೆ. ಇದರಿಂದ ಬೆಂಗಳೂರಿನಿಂದ ಹೈದರಾಬಾದ್ ಕಡೆಗೆ ಹೈ ಸ್ಪೀಡ್ನಲ್ಲಿ ಸಂಚರಿಸುವ ವಾಹನಗಳಿಗೆ ಈ ತಿರುವು ತಿಳಿಯದೆ ಅಪಘಾತವಾಗಿ ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಹತ್ರ ಒಂದು ಚದಲಪುರ ಹತ್ರ ಒಂದು ಫ್ಲೈಓವರನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಭಾಳ ವರ್ಷಗಳಿಂದ ಕಟ್ತಾ ಇದ್ದಾರೆ, 2-3 ವರ್ಷಗಳಿಂದ ಆಯಿತು. ಆ ಜಾಗದಲ್ಲಿ ಸತ್ತಿರೋ ಜನಗಳಿಗೆ ಲೆಕ್ಕನೇ ಇಲ್ಲ. ಅದು ಎಷ್ಟು ಆಕ್ಸಿಡೆಂಟ್ಗಳಾಗಿದೆಯೋ ಅದು ಏನು ಕಥೆನೋ ನಡೀತಾನೇ ಇರ್ತದೆ. ಈಗ ಆ ಒಂದು ಫ್ಲೈಓವರನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಕ್ತ ಸುರಕ್ಷತಾ ಕ್ರಮಗಳಿಲ್ಲ ಅಲ್ಲಿ. ಹಾಗಾಗಿ ಆ ಮಣ್ಣೆಲ್ಲ ಗುಡ್ಡೆ ಇದೆ. ಹೊಸದಾಗಿ ಮೊದಲನೇ ಬಾರಿಗೆ ಆ ರಸ್ತೆಯಲ್ಲಿ ಬರುವಂಥ ಜನ ಹೈವೇ ಚೆನ್ನಾಗಿದೆ ರೋಡ್ ಅಂತ ಒಂದು ಸ್ಪೀಡಾಗಿ ಬರ್ತಾರೆ. ಆದರೆ ಅಲ್ಲಿ ಟರ್ನಿಂಗ್ ಇರುತ್ತೆ, ಸಡನ್ ಟರ್ನಿಂಗ್. ಅದಕ್ಕೆ ಯಾವುದೇ ಥರದ ಸೂಚನೆಗಳಿಲ್ಲ, ಏನೂ ಇಲ್ಲ. ಹೈವೇ ಅಥಾರಿಟಿಯವರು ಅದನ್ನು ಯಾವುದನ್ನು ಮಾಡಿಲ್ಲ. ಹಾಗಾಗಿ ಬಂದವ್ರು ಬಂದಂಗೆ ಆ ಮಣ್ಣು ಗುಡ್ಡೆ ಮೇಲೆ ಗಾಡಿ ಹತ್ಸ್ಬಿಡ್ತಾರೆ, ಬಿದ್ದೋಗ್ತಾರೆ, ಆಕ್ಸಿಡೆಂಟ್ ಆಗುತ್ತೆ. ಈ ರೀತಿಯಾಗಿ ಪ್ರಾಣಾಪಾಯಗಳು ಉಂಟಾಗ್ತಾ ಇದೆ. ಇವರು ಎಷ್ಟೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಜನ ಎಲ್ಲ ಒತ್ತಾಯಿಸ್ತಾ ಇದ್ರು, ಅಲ್ಲಿ ಆಕ್ಸಿಡೆಂಟ್ಸ್ ಆಗೋದನ್ನು ಯಾರ ಕೈಯಲ್ಲೂ ತಪ್ಪಿಸೋಕ್ಕಾಗ್ತಾ ಇಲ್ಲ. ಇದರಿಂದ ಸುಮ್ಮನೆ ಸಾರ್ವಜನಿಕರಿಗೆಲ್ಲ ಪ್ರಾಣ ನಷ್ಟ, ವಾಹನಗಳ ನಷ್ಟ ಇಂಥವೆಲ್ಲ ಆಗ್ತಾ ಇದೆ. ಹೈವೇ ಅಥಾರಿಟಿ ಸ್ವಲ್ಪ ಬಿಗಿ ಕ್ರಮ ಕೈಗೊಂಡು ಫ್ಲೈಓವರ್ ಕಂಪ್ಲೀಟ್ ಆಗೋದ್ಮೇಲೆ ಮತ್ತೆ ಸಬ್ವೇನಲ್ಲಿ ಹೋಗೋರು ಅಂತಾರಲ್ಲ, ಸಬ್ವೇನಲ್ಲಿ ಹೋಗ್ತಾರೆ, ಫ್ಲೈಓವರ್ ಮೇಲೆ ಹೋಗುವಂತಾರಲ್ಲ ಆ ಥರ ಹೋಗ್ತಾರೆ. ರಸ್ತೆಯಲ್ಲಿ ಅನುಕೂಲ ಆಗುತ್ತೆ. ಅಲ್ಲಿವರೆಗೂ ಅಟ್ಲೀಸ್ಟು ಈ ಅಪಘಾತಗಳಾಗೋದನ್ನು ತಡಿಬೇಕಾಗಿದೆ. ಹೈವೇ ಅಥಾರಿಟಿ ಅದಕ್ಕೊಂದು ಕಂಟ್ರೋಲ್ ಮಾಡ್ಕೋಬೇಕು. ಹೌದು, ನಂದಿ ಪೊಲೀಸ್ ಸ್ಟೇಷನ್ ಮುಂದೆ ಕೂಡ ಈ ಅಪಘಾತ ಆಗ್ತಾ ಇರ್ತಕ್ಕಂಥದ್ದು ತುಂಬ ದುರದೃಷ್ಟಕರ. ಏನೂ ಮಾಡಲಿಕ್ಕಾಗಲ್ಲ. ಸ್ಟೇಷನ್ ಇದ್ದರೆ ಏನು, ವಿಧಾನಸೌಧ ಇದ್ರೇನು ಆಕ್ಸಿಡೆಂಟ್ ಅದು ಹಾಗೆ ಆಗುತ್ತೆ. ಯಾಕೆಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಲ್ಲ. ಅಲ್ಲಿ ರಸ್ತೆಗೆ ತಡೆ ಇದೆ ಅನ್ನೋದನ್ನು ಸೂಚನೆಗಳನ್ನು ಹಾಕಿದ್ದಿದ್ರೆ ಅಥವಾ ಒಂದು ಹಂಪ್ ಏನಾದರೂ ಹಾಕಿ ಅದನ್ನು ಗಾಡಿಗಳು ಸ್ಲೋ ಆಗಿ ಮಾಡಿದರೆ ಅವರು ಮುಂದಿನ ರಸ್ತೆ.
ಇನ್ನು ಕಳೆದ 2 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆ ಕಾಮಗಾರಿ ನಡೆಯುತ್ತಿರುವ ಕಾರಣ ಹೈದರಾಬಾದ್, ಬೆಂಗಳೂರು, ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತವೆ. ಆದರೆ ಚದುಲಪುರ ಕ್ರಾಸ್ ಬಳಿ ಆಮೆಗತಿಯ ರಸ್ತೆ ಕಾಮಗಾರಿಯಿಂದ ವಾಹನ ಸವಾರರಿಗೆ ದೊಡ್ಡ ತಲೆನೋವಾಗಿದ್ದು ಪ್ರತಿನಿತ್ಯ ಒಂದಲ್ಲ ಒಂದು ರಸ್ತೆ ಅಪಘಾತಗಳಾಗಿ ಸಾವು ನೋವಿನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಭೂಷಣ್ ಅಂತ ಸಾಮಾಜಿಕ ಕಾರ್ಯಕರ್ತ. ಇದೇನಾಗಿದೆ, ಚಿಕ್ಕಬಳ್ಳಾಪುರದ ಚದಲಪುರ ಗೇಟ್ ಇದೆ ಹೈವೇಲಿ. ಆ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 4 ವರ್ಷದಿಂದ ಫ್ಲೈಓವರ್ ಕೆಲಸ ನಡೀತಾ ಇದೆ. ನಿಧಾನಗತಿಯಲ್ಲಿ ನಡೀತಾ ಇದೆ. ಇಲ್ಲಿಗೆ ಸುಮಾರು ಆಕ್ಸಿಡೆಂಟ್ ಅಲ್ಲಾಗಿದೆ, ಸುಮಾರು ಕುಟುಂಬಗಳು ಕಳ್ಕೊಂಡಿದ್ದಾರೆ. ವಾರಕ್ಕೆ ಸುಮಾರು 2 ರಿಂದ 3 ಆಗ್ತಾನೆ ಅನಾಹುತಗಳು ಆಗ್ತಾಯಿದೆ. ಅಲ್ಲಿ ಲೈಟ್ಗಳು ಕರೆಕ್ಟಾಗಿಲ್ಲ. ಆ ಫ್ಲೈಓವರ್ ಕೆಳಗಡೆ ಏನಾಗಿದೆ, ಅಲ್ಲಿ ಮಣ್ಣು ಹಾಕಿದ್ದಾರೆ. ಆ ಮಣ್ಣು ಹಾಕಿದ್ದಾರೆ ನೈಟ್ ಟೈಮಲ್ಲಿ ಟಿಪ್ಪರ್ಗಳಿಗೆ ಕಾಣಲ್ಲ. ಟಿಪ್ಪರಲ್ಲಿ ಸಿಕ್ಕೇ ಸುಮಾರು ಜನ ಅಲ್ಲಿ ಪ್ರಾಣಹಾನಿಯಾಗಿದೆ. ಆದ್ದರಿಂದ ಸಾಮಾಜಿಕವಾಗಿ ಇದೇನು ನಡೀತಾ ಇದೆ, ಬೇಗ ಈ ಕೆಲಸ ಆಗಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕಾಗಿ. ರಾತ್ರಿ ಹೊತ್ತು ಏನಾಗಿದೆ, ಇದು ಚಿಕ್ಕಬಳ್ಳಾಪುರ ಪ್ರವಾಸಿಗರ ತಾಣವಾಗಿದೆ. ಯಥೇಚ್ಛವಾಗಿ ಜನ ಬರ್ತಾರೆ. ಈಶಾ ಫೌಂಡೇಶನು, ನಂದಿ ಇದೆಲ್ಲ ಇರೋದ್ರಿಂದ ಶನಿವಾರ ಭಾನುವಾರ ಯಥೇಚ್ಛವಾಗಿ ಬರ್ತಾರೆ. ನಾರ್ಮಲಾಗೆ ಯಥೇಚ್ಛವಾಗಿ ಜನ ಬರ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಜನಗಳು ಗೊತ್ತಾಗಲ್ಲ ಎಲ್ಲಿ ತಿರ್ಕೊಬೇಕು ಏನು, ಆ ಪಾಯಿಂಟ್ಗಳು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಆ ಸ್ಪೀಡಾಗಿ ಬರ್ತಾರೆ. ಕಾರ್ಗಳು ಆಕ್ಸಿಡೆಂಟ್ ಆಗ್ತಾಯಿದೆ. 2 ವೀಲರು ಎನಿವನ್ ಯಾವುದು ಆಗ್ತಾನೇ ಇದೆ, ಇಲ್ಲಿವರೆಗೂ ನಡೀತಾ ಬರ್ತಾನೆ ಇದೆ. ಆದ್ದರಿಂದ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕಾಗಿ ಸಾಮಾಜಿಕ ಕಳಕಳಿ ಮನವಿ. ಒಟ್ಟಾರೆ ಚದಲಪುರ ಕ್ರಾಸ್ ಬಳಿ 3 ರಸ್ತೆಗಳು ಒಂದೇ ಕಡೆ ಸೇರೋದ್ರಿಂದ ಅಪಘಾತಗಳ ಹಾಟ್ಸ್ಪಾಟ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆ ಕಾಮಗಾರಿ ಕುಂಠಿತಕ್ಕೆ ಏನು ಕಾರಣ, ಅಥವಾ ವಾಹನಗಳ ದಟ್ಟಣೆಯೇ ಈ ಅಪಘಾತಗಳಿಗೆ ಕಾರಣವಾ, ಇಲ್ಲ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತನ ಕಾರಣವಾ ಎಂಬ ಅನುಮಾನಗಳು ಮೂಡಿವೆ. ಇನ್ನಾದರೂ ಎಚ್ಚೆತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಅಪಘಾತಗಳಿಗೆ ಕಡಿವಾಣ ಹಾಕಲು ಕ್ರಮ ಕೈಗೊಳ್ತಾರಾ, ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ದೇವಾಲಯದ ಅರ್ಚಕ ಮತ್ತು ಮಾಲೀಕರ ನಡುವೆ ಶೀತಲ ಸಮರ ಬೀದಿಗೆ ಬಂದಿದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಳೆದ 10-15 ವರ್ಷಗಳ ಹಿಂದೆ ದೇವಾಲಯ ಸ್ಥಾಪಿಸಿದ್ದು, ನಂತರ ವರ್ಷಗಳು ಕಳೆದಂತೆ ಅರ್ಚಕ ಲೋಕನಾಥಾಚಾರ್ ಅವರ ಸುಪರ್ದಿಗೆ 3 ವರ್ಷಗಳ ಹಿಂದೆ ದೇವಾಲಯ ಮಾಲೀಕ ಪ್ರಕಾಶ್ ಬಿಟ್ಟುಕೊಟ್ಟಿದ್ದಾರೆ. ಅರ್ಚಕ ದೇವಾಲಯಕ್ಕೆ ಬರುವ ಕೆಲ ಭಕ್ತಾದಿಗಳ ಹತ್ತಿರ ಹೆಚ್ಚಿನ ಹಣ ಪಡೆದು ಕಮರ್ಷಿಯಲ್ ಮಾಡಿಕೊಂಡ ಆರೋಪ ಎದುರಿಸುತ್ತಿದ್ದು, ಬುಧವಾರ ದೇವಾಲಯ ಬೀಗ ಜಡಿದಿದ್ದರಿಂದ ಅರ್ಚಕ ನ್ಯಾಯಾಲಯದ ಮೊರೆ ಹೋಗಿ ಹಸ್ತಕ್ಷೇಪ ಮಾಡದಂತೆ ತಡೆಯಾಜ್ಞೆ ತಂದ ಕಾರಣ ಕೆಲಕಾಲ ಗೊಂದಲ ಸೃಷ್ಟಿಯಾಗಿತ್ತು. ದೇವಾಲಯ ಮಾಲೀಕ ಪ್ರಕಾಶ್ ಮಾತನಾಡಿ, ಕಳೆದ 5 ತಿಂಗಳಿನಿಂದ ದೇವಾಲಯ ನಮ್ಮ ಸುಪರ್ದಿಗೆ ಬಿಟ್ಟು ಕೊಡುವಂತೆ ಹೇಳುತ್ತಿದ್ದರೂ ಬಿಡದೆ ದೇವಾಲಯ ವಿಷಯದಲ್ಲಿ ರಾಜಕೀಯ ಬೆರೆಸಿ ದೇವಾಲಯದ ಬಗ್ಗೆ ಇಲ್ಲಸಲ್ಲದ ವಿಷಯ ಹಬ್ಬಿಸಿ ಭಕ್ತಾದಿಗಳ ಮನಸ್ಸಲ್ಲಿ ಅಪಪ್ರಚಾರ ಮಾಡಿ ಭಯದ ವಾತಾವರಣ ಹುಟ್ಟಿಸಿದ್ದಾರೆ. ಅಲ್ಲದೆ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಜ್ಯೋತಿಷ್ಯ ಹೇಳುವ ನೆಪದಲ್ಲಿ ಭಯ ಹುಟ್ಟಿಸಿ ಹಣ ಮಾಡುವ ಪ್ರವೃತ್ತಿ ಬೆಳೆಸಿಕೊಂಡು ದೇವಾಲಯವನ್ನ ವ್ಯಾಪಾರೀಕರಣ ಮಾಡಿದ್ದನ್ನ ವಿರೋಧಿಸಿದ್ದಕ್ಕೆ ಈ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಸ್ವಾಮಿ, ನಿಮ್ಗೊಂದು 2 ವರ್ಷ ನಾವು ಬಿಟ್ಕೊಟ್ಟಿರ್ತೀವಿ, ಈ ಪೂಜೆ ಮಾಡ್ಕೊಡ್ರೆ ನಾವು ಹೇಳಿದಾಗ ನಾವು ಬಿಟ್ಕೊಡ್ಬೇಕು, ನಾವು ದೇವಸ್ಥಾನ ಅಭಿವೃದ್ಧಿ ಯಾವಾಗ ಮಾಡ್ಕೊಂತೀವಿ ಅವಾಗ ಹೇಳ್ತೀರಿ ಅವಾಗ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು 5 ತಿಂಗಳಿಂದ ನಾನು ಹೇಳ್ಕೊಂಡೇ ಬಂದಿದ್ದೀನಿ. 5 ತಿಂಗಳಿಂದ ಈಗೋ ಅಂದ್ಕೊಂಡು ಮತ್ತೆ ಹಿಂಗೆ ಬೇರೆ ರಾಜಕೀಯದ ಲೆವೆಲ್ಗೆ ದೇವ್ರನ್ನ ರಾಜಕೀಯದ ಲೆವೆಲ್ಗೆ ತಗೊಂಡೋಗಿ ಏನು ಹಬ್ಬಿಸಿದ್ರು ಅಂದ್ರೆ ದೇವರನ್ನ ತೆಗೆದು ಬಿಡ್ತಾರಂತೆ, ದೇವಸ್ಥಾನ ತೆಗೆದು ಬಿಡ್ತಾರಂತೆ. ಆ ದೇವಸ್ಥಾನನ ನಾವು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು, ಈಗ ದೇವರನ್ನ ತೆಗಿತೀನಿ, ದೇವಸ್ಥಾನ ತೆಗಿತೀನಿ ಅಂತ ಏನಾದ್ರೂ ಒಂಚೂರು ಪ್ರೂಫ್ ಇದ್ರೆ ಅವ್ರು ಕೊಡ್ಬೇಕು ತಾನೆ. ಸುಮ್ನೆ ಅಪಪ್ರಚಾರ ಯಾಕೆ ಮಾಡ್ತಾರೆ ದೇವಸ್ಥಾನದ ಬಗ್ಗೆ? ಅವ್ರಿಗೆ ಇಲ್ಲಿ ಏನ್ ಮಾಡ್ಕೊಂಡ್ಬಿಟ್ರು, ಇದು ಸತ್ಯವಾಗ್ಲೂ ಆಂಜನೇಯನ ಪಾದಾನ ಹೇಳ್ತಾ ಇದ್ದೀನಿ, ನಾನೇನ ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆ ಇವತ್ತು ರಾತ್ರಿಗೆ ಬಿದ್ದೋಗಿ ಅದನ್ನು ಪೂರ್ತಿ ದೇವಸ್ಥಾನದಲ್ಲಿ ಕಮರ್ಷಿಯಲ್ ಮಾಡ್ಕೊಂತಾವನೆ. ಜ್ಯೋತಿಷ್ಯ ಹೇಳ್ತಾನೆ, ಆ ಜ್ಯೋತಿಷ್ಯ ಹೇಳೋರಿಗೆ ಏನ್ ಮಾಡ್ತಾವನೆ, ಭಯ ಹಿಡಿಸ್ತಾನೆ. ನಿನ್ಗೆ ಆ ರಾಹು ಕೇತು ಸರಿ ಇಲ್ಲ, ಈ ಗುರು ಸರಿ ಇಲ್ಲ, ಶನಿ ಸರಿ ಇಲ್ಲ, ನಾನೇ ಹೋಮ ಮಾಡ್ತೀನಿ ಅನ್ನೋದು.
ಬರೋದು ಬೆಳಗ್ಗೆ 6 ಗಂಟೆಗೆ ಹೋಮ ರೆಡಿ ಮಾಡ್ತಾನೆ, 10 ಗಂಟೆಗೆ ಒಬ್ರಿಗೆ ಮುಗಿತೈತೆ, 10ವರೆಗೆ ಇನ್ನೊಬ್ರು ನಿಗ್ತಾನೆ, 12 ಗಂಟೆಗೆ ಒಂದು ಹೋಮ ಮುಗಿಸ್ತಾನೆ, 20,000 ರೂಪಾಯಿ ಒಂದು ಹೋಮಕ್ಕೆ ಫಿಕ್ಸ್ ಮಾಡ್ತಾನೆ. ಈಗ ನಾವು ನಿಮ್ಮ ಹತ್ರ ಗುರುಗಳ ಹತ್ರ ಏನಕ್ಕೆ ಗೊತ್ತಿಲ್ಲ, ನನಗೇನೋ ಒಂದು ಭಯ ದಿಗ್ಲಿರ್ತೈತೆ, ಏನೋ ಒಂದು ಕಷ್ಟ ಅಂತ. ನೀವು ಇದ್ದಿದ್ದು ಕಷ್ಟ ಇಕ್ಕಿದ್ರೆ ನನಗೆ ಭಯ ಇಡ್ಸಿದ್ರೆ ಅವಾಗ ನಾನೇನ್ ಮಾಡ್ತೀನಿ, ಸಾಲವಲ್ಲ ಮಾಡಿ ನಿಮ್ಮ ಹತ್ರ ಬಂದು ಒಂದು ಹೋಮ ಮಾಡ್ತಾರೆ. ಈ ತರ ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟು ಲಕ್ಷಾಂತರ ರೂಪಾಯಿ 3 ವರ್ಷದಿಂದ ಸರ್. ಇದನ್ನ ನಾನು ಹೇಳ್ತಾ ಇದ್ರೆ ರಾಮನ ಪಾದದಾಣೆ, ನಾನು ಸುಳ್ಳು ಹೇಳಿದ್ರೆ ನನ್ನ ಪಾಲ್ಗೆ ಅವನ ನಮ್ಮನ್ನ ಹಂಗೆ ಬಿದ್ದೋಗ್ತೀನಿ. ಇದು ಸತ್ಯ. ಈ ಕಮರ್ಷಿಯಲ್ಗೋಸ್ಕರವಾಗಿ ನಾನು ಖಾಲಿ ಅದನ್ನ ಬಿಡಿಸ್ತಾ ಇದ್ದೀನಿ. ನಾನು ಬೇರೆ 500 ಕೋಟಿ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಳಕ್ಕೆ ಮಾಡಿದ್ರೆ ಊರೆಲ್ಲಾನು ತಾಲೂಕೆಲ್ಲ ರಾಜಕೀಯದವ್ರ ಹತ್ರ ಹೋಗವನೆ, ಕಾಂಗ್ರೆಸ್ ಲೀಡರ್ಗಳವ್ರ ಹತ್ರ ಎಲ್ಲಾರ ಹತ್ರ ಹೋಗವನೆ, ನಂಗೆ ದೇವಸ್ಥಾನ ಬಿಡಿಸ್ಕೊಡ್ರಿ, ದೇವ್ರನ್ನೇ ನಂಗೆ ಬರ್ಸ್ಕೊಟ್ಬಿಡ್ರಿ ಅಂತ. ಸರ್ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದ್ರೆ ಹೊಟ್ಟೆ ಊಟ ಇಲ್ಲ. ಆ ದೇವ್ರನ್ನ ಸರಿ ತರಬೇಕಾದ್ರೆ 2 ಲಕ್ಷ ಕಾಸು ಬೇಕಾಗಿತ್ತು. ನೀವು ನಂಬ್ತೀರಾ ಇಲ್ಲ, ನನ್ನ ಹತ್ರ ರೂಪಾಯಿ ಕಾಸಿರಲಿಲ್ಲ, ಬೇರೆಯವ್ರ ಹತ್ರ ಬೇಡಿ ಕಾಸು ತಂದಿದ್ದೀನಿ. ನಾನೇ ಸುಳ್ಳು ಹೇಳೋದಾದ್ರೆ ಸರ್ ನಾಶ ಆಗೋಗ್ಲಿ. ಇಲ್ಲ ನನ್ನ ಮಗನ 6 ತಿಂಗಳ ಟೈಮ್ ನಾಶ ಆಗೋತಲ್ಲ ಸರ್ ದೇವ್ರ ವಿಚಾರಕ್ಕೆ. ಸರ್ ನಾವು ಎಷ್ಟು ಕಷ್ಟಪಟ್ಟಿದ್ರಿ, ಕೋಟಿಗಳು ಕಾಸಾಗಿದ್ದೀನಿ ಸರ್, 4-5 ಕೋಟಿ ಕಾಸಾಗಿದ್ದೀನಿ. ನನ್ನ ಮಗ ಊರೆಲ್ಲ ಹಬ್ಬಿಸಿ ನಮ್ಮ ದೇವಸ್ಥಾನಕ್ಕಲ್ಲ ಸರ್ ಒಂಥರ ನನಗೆ ಅವಮಾನ ಆಗ್ಬಿಟ್ಟಿದೆ ಸರ್. ದೇವಾಲಯದ ಅರ್ಚಕ ಲೋಕನಾಥ್ ಚಾರ್ ಮಾತನಾಡಿ, ಆಂಜನೇಯನನ್ನ ಸ್ಥಾಪಿಸಿರುವ ಜಾಗವು ಸರ್ಕಾರಿ ಖರಾಬು ಜಾಗವಾಗಿದೆ. ಭಕ್ತಾದಿಗಳ ಸಮ್ಮುಖದಲ್ಲಿ ಎಲ್ಲ ಸುಸೂತ್ರವಾಗಿ ನಡೆದುಕೊಂಡು ಬರುತ್ತಿತ್ತು. ದೇವಾಲಯ ಜಾಗದ ಹಿಂದೆ ಇರುವ ಜಾಗ ನನಗೆ ಆಗಿದ್ದು, ಈ ಜಾಗವು ನನ್ನದೇ ಆದ್ದರಿಂದ ಆಂಜನೇಯ ಮೂರ್ತಿಯನ್ನ ದೇವನಹಳ್ಳಿಗೆ ಸ್ಥಳಾಂತರಿಸಿ ಆ ಜಾಗದಲ್ಲಿ ವ್ಯಾಪಾರಿ ಸ್ಥಳವನ್ನಾಗಿ ಮಾಡಿ ಕಾಂಪ್ಲೆಕ್ಸ್ ಕಟ್ಟಿಸುತ್ತೇನೆ ಎಂದು ತಿಳಿಸಿದ್ದರಿಂದ ಸಮಸ್ಯೆ ಉದ್ಭವಿಸಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ವಿಜಯಪುರದಲ್ಲಿ ದೇವನಹಳ್ಳಿ ರಸ್ತೆ ಅಶೋಕನಗರದಲ್ಲಿ ಅಭಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇತಿಹಾಸ 45ರಿಂದ 50 ವರ್ಷಗಳ ಇತಿಹಾಸ ಇರತಕ್ಕಂತಹ ದೇವಸ್ಥಾನ. ಈ ದೇವಸ್ಥಾನ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಎಲ್ಲಾ ಭಕ್ತಾದಿಗಳ ಆಧಾರಿತವಾಗಿ ನಡ್ಕೊಂಡು ಬರ್ತಾ ಇದೆ. ಇದು 2015ರಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಾವೆಲ್ಲ ಭಕ್ತಾದಿಗಳ ಜೊತೆಯಲ್ಲಿ ಗಣಾಚಾರಿ ಪ್ರಕಾಶ್ ಅಣ್ಣ ಅನ್ನುವಂಥವರು ಕೂಡ ಸೇರಿ ಆ ದೊಡ್ಡ ಆಂಜನೇಯ ಸ್ವಾಮಿ 18 ಅಡಿ ಏನು ಆಂಜನೇಯ ಸ್ವಾಮಿ ಇದೆಯೋ ಆ ದೇವರನ್ನ ಎಲ್ಲಾ ಭಕ್ತಾದಿಗಳ ನೆರವಿನೊಂದೇನೆ ಮಾಡಿರೋದು. ಮಾಡಿ ಇಟ್ಟಿರುವಂತಹ ಜಾಗ ಕೂಡ ಗೌರ್ಮೆಂಟ್ ಜಾಗನೇ, ಖರಾಬಿ ಜಾಗದಲ್ಲೇ ಇಟ್ಟಿರ್ತಕ್ಕಂಥ ಅಲ್ಲ, ಗೌರ್ಮೆಂಟ್ ಜಾಗದಲ್ಲಿ ಇಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಹಿಂದೆಗಡೆ ಬರುತ್ತೆ ಜಾಗ. ಈ ಜಾಗ ಇರುವಂತದ್ದು ಖರಾಬಿ ಜಾಗದಲ್ಲೇನೆ. ಆ ದೇವರನ್ನು ಇಟ್ಟಿದ್ದಾದ್ಮೇಲೆ ಸುಮಾರು ವರ್ಷಗಳ ಕಾಲ ಎಲ್ಲಾ ಭಕ್ತಾದಿಗಳು ನಡೆಸ್ಕೊಂಡ್ ಬರ್ತಾ ಇದೀವಿ. ಅದರಲ್ಲಿ ಮುಖ್ಯವಾಗಿ ಗಣಾಚಾರಿ ಪ್ರಕಾಶಣ್ಣ ಕೂಡ ನಡೆಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲೇ ನಾವು ನಡ್ಕೊಂಡ್ ಬರ್ತಾ ಇದೀವಿ, ಎಲ್ಲರೂ ಸೇರಿ ಮಾಡ್ತಾ ಇದೀವಿ. ಅವರು ಕಾರಣಾಂತರವಾಗಿ ಒಂದು 3 ವರ್ಷಗಳ ಹಿಂದೆ 4 ವರ್ಷಗಳ ಹಿಂದೆ ನಾನಿನ್ನು ಮುಖಂಡತ್ವದಲ್ಲಿ ಇರೋಕ್ಕಾಗಲ್ಲ, ನಿಮ್ಮ ಮುಖಂಡತ್ವದಲ್ಲಿ ನಡೀಲಿ, ನೀವು ಒಂದು ಟ್ರಸ್ಟ್ ಮಾಡ್ಕೊಳ್ಳಿ, ಟ್ರಸ್ಟ್ ಮಾಡಿಕೊಂಡು ನಾನು ಈ ಜಾಗ ವ್ಯವಸ್ಥೆ ಏನ್ ನಡೀತಾ ಇದೆ ಅದೇ ತರ ಚೆನ್ನಾಗಿ ಪೂಜೆಗಳು ನಡ್ಕೊಂಡು ಹೋಗ್ಲಿ, ನೀವು ಅಧ್ಯಕ್ಷರು ಇನ್ನೊಂದು ಮತ್ತೊಂದು ಎಲ್ಲಾ ಮಾಡ್ಕೊಂಡು ಈ ದೇವಸ್ಥಾನ ಚೆನ್ನಾಗಿ ಕಟ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗಿ, ನಾನು ಮುಖಂಡತ್ವದಿಂದ ವಿರಮಿಸ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಹೇಳಿ ತಿಳಿಸಿ ಅವರು ಹೊರಟೋಗಿದ್ದಾರೆ. ಈಗ 3-4 ವರ್ಷದಿಂದ ನಮ್ಮದು ಒಂದು ಹನುಮ ಸಂಘ ಅಂತ ಹೇಳಿದ್ದು, ಇಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇದ್ ಕಡೆನೂ ವಿಡಿಯೋ ಕವರ್ ಮಾಡಿ ಎಲ್ಲರೂ ಸೇರಿ ಬಂದು ಇಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ಏನಿಲ್ಲ ಅಂದ್ರೂ ಹನುಮ ಜಯಂತಿ ಬಂದ್ಬಿಟ್ಟು ಒಂದು 15 ಲಕ್ಷ ಎಲ್ಲರೂ ಭಕ್ತಾದಿಗಳು ದೇಣಿಗೆ ಕೊಟ್ಟಿರುವಂತದ್ದೇನೆ. ನಮ್ಮ ಹತ್ರ ರಸೀದಿ ಬುಕ್ಗಳು ಕೂಡ ಇದಾವೆ. ಎಲ್ಲ ಕೂಡ ಕರೆಕ್ಟ್ ಆಗಿ ಲೆಕ್ಕಾಚಾರ ಮಾಡ್ಕೊಂಡು ನಡೆಸ್ಕೊಂಡ್ ಬರ್ತಾ ಇದೀವಿ ನಮ್ದೊಂದು ಸಂಘ. ಆ ಸಂಘ ಮಾಡ್ತಾ 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 ನಾವು ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದೀವಿ ನಮ್ಮ ಹುಡುಗರದು. ಈ ತರ ಎಲ್ಲ ನಡ್ಸ್ಕೊಂಡ್ ಬರ್ಬೇಕಾದ್ರೆ ಆ ಜಾಗದ ಹಿಂಭಾಗ ಇರ್ತಕ್ಕಂತಹ ಗಣಾಚಾರಿ ಪ್ರಕಾಶ್ ಅಣ್ಣನವರು 4 ವರ್ಷಗಳ ಹಿಂದೆ ವಿರಮಿಸಿಬಿಟ್ಟಿದ್ರು, ನಾನು ಬರಲ್ಲ ಇದ್ರೊಳಗಡೆಗೆ ಅಂತೇಳಿ. ಈಗ ವೇಗವಾಗಿ ಬಂದ್ಬಿಟ್ಟು ನನಗಡೆ ಹಿಂದೆಗಡೆ ಇರುವಂತಹ ಜಾಗ ನನಗೆ ಆಗಿಬಿಟ್ಟಿದೆ. ಈ ಜಾಗನೂ ನನಗೆ ಸೇರೋದ್ರಿಂದ ಈ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ದೇವನಹಳ್ಳಿಗೆ ಸ್ಥಳಾಂತರ ಮಾಡ್ಬಿಡ್ತೀನಿ. ಜಾಗದಲ್ಲಿ ನಾನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಕೊಳ್ತೀನಿ, ನೀವು ಜಾಗ ನನಗೆ ಬಿಟ್ಕೊಡ್ಬೇಕು ಅಂತ ನಮ್ಮ ಸಂಘಕ್ಕೆ ತಿಳಿಸಿದ್ದಾರೆ, ಅಂದ್ರೆ ನಮಗೆ ತಿಳಿಸಿದ್ದಾರೆ. ನಾವು ಆ ತರ ಮಾಡೋದು ಬೇಡಣ ಅಂತೇಳಿ ಇನ್ನಷ್ಟು ಅವರಿಗೆ ರಿಕ್ವೆಸ್ಟ್ ಮಾಡಿದೀವಿ. ಆದ್ರೂ ಕೂಡ ಅವ್ರು ನಮ್ಮ ಮಾತನ್ನ ಕೇಳಿಲ್ಲ, ನಮ್ಮ ವಿಚಾರನ ತಗೊಳ್ಳಿಲ್ಲ. ಕೊನೆಗೆ ಅದನ್ನ ಬೆಲೆ ಕಟ್ಟು ಮಾತನಾಡೋದಕ್ಕೂ ಬಂದಿದ್ದಾರೆ. ಇಷ್ಟೇನಾದ್ರೂ ಆಗೋದಾದ್ರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಹಣ ಆ ತರ ಎಲ್ಲ ಬೇಡ, ನೀವು ದೇವಸ್ಥಾನ ಸಾರ್ವಜನಿಕವಾಗಿ ಮಾಡಿರ್ತಕ್ಕಂಥದ್ದು, ಇದನ್ನ ನೀವು ಆ ತರ ಎಲ್ಲ ತಗೊಳಕ್ ಬರಲ್ಲ ಅಂತಂದ್ರೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ಕೊಳ್ರಿ. ನಾನು ಈ ತರ ಬಂದ್ಬಿಟ್ಟು ಅರ್ಚಕರ ಹತ್ರ ಬೀಗ ಇಸ್ಕೊಂಡು ದೇವಸ್ಥಾನದ ಮಂಗಳಾರತಿ ಇಸ್ಕೊಂಡು ನಾನು ಅವ್ರ ಹೊರಗಡೆಗೆ ಆಗ್ತಾ ಇದ್ದೀನಿ, ನೀವು ಈ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿಗಾರರು ಸ್ಥಳಕ್ಕೆ ಸುದ್ದಿ ಮಾಡುವ ಸಲುವಾಗಿ ಹೋಗಿದ್ದಾರೆ. ವಿಜಯಪುರ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ನಾಯಕ್ ಏಕಾಏಕಿ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿ ಕ್ರೌರ್ಯ ಮೆರೆದಿರುವ ಆರೋಪ ಕೇಳಿಬಂದಿದ್ದು, ಇದಕ್ಕೆ ಪತ್ರಕರ್ತರ ಸಂಘ ಮತ್ತು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು.
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ. ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಡ್ ಫೌಂಡೇಶನ್ ತರಬೇತಿ. ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಎಸಿಇ ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ. ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ ಎಸ್ಕೆ ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು.
ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರೆಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದ್ರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖಾಸಗಿ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಖಾಸಗಿ ಬಸ್ನ ಅಟ್ಟಹಾಸಕ್ಕೆ ಪೊಲೀಸ್ ಜೀಪ್ ಚಾಲಕ ಬಲಿಯಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಖಾಸಗಿ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ವಾಹನ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಬುಧವಾರ ಬೆಳಗ್ಗೆ ನಡೆದಿದೆ. ಮೃತಪಟ್ಟ ಪೊಲೀಸ್ ವಾಹನ ಚಾಲಕ ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಬಳಿ ಇರುವ ಗುಂದಿಕೆರೆ ಗ್ರಾಮದ ಶ್ರೀನಿವಾಸ್ ಎಂದು ಗುರುತಿಸಲಾಗಿದೆ. ಸುಮಾರು ದಿನಗಳಿಂದ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಜೀಪ್ ಚಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀನಿವಾಸ್ ಬುಧವಾರ ಬೆಳಿಗ್ಗೆ ತಮ್ಮ ಗ್ರಾಮದ ತೋಟದಲ್ಲಿ ಕೆಲಸ ಮುಗಿಸಿ ತನ್ನ ದ್ವಿಚಕ್ರ ವಾಹನದಲ್ಲಿ ಪೊಲೀಸ್ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದ. ಈ ವೇಳೆ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಚೆಮ್ಮನೂರು ಜ್ಯುವೆಲರ್ಸ್ ಮುಂಭಾಗ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಪೊಲೀಸ್ ವಾಹನ ಚಾಲಕ ಶ್ರೀನಿವಾಸ್ ಮೃತಪಟ್ಟಿದ್ದಾನೆ. ಘಟನೆಯ ವಿಷಯ ತಿಳಿದ ತಕ್ಷಣ ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸ್ಥಳಾಂತರಿಸಿದ್ದಾರೆ. ಪೊಲೀಸ್ ವಾಹನ ಚಾಲಕ ಶ್ರೀನಿವಾಸ್ ನಿಧನಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ, ಡಿವೈಎಸ್ಪಿ ಮುರಳೀಧರ್, ಚಿಂತಾಮಣಿ ನಗರಸಭೆಯ ಪೌರಾಯುಕ್ತರಾದ ಜಿಎನ್ ಚಲಪತಿ ಸಂತಾಪ ಸೂಚಿಸಿದ್ದಾರೆ. ಘಟನೆಯ ವಿಷಯ ತಿಳಿದ ತಕ್ಷಣ ಅಲ್ಲಿ ಜಮಾಯಿಸಿದ ಹಲವು ಸ್ಥಳೀಯರು ಮಾಧ್ಯಮದವರೊಂದಿಗೆ ಮಾತನಾಡಿ, ನಗರ ಭಾಗದಲ್ಲಿ ವಾಹನಗಳು ಅಡ್ಡಾದಿಡ್ಡಿ ನಿಲ್ಲಿಸಿರುವ ಕಾರಣಕ್ಕೆ ಇಂತಹ ಘಟನೆಗಳು ಸಂಭವಿಸುತ್ತಿರುತ್ತದೆ. ಹಾಗಾಗಿ
ಹಾಗಾಗಿ ಸಂಬಂಧಪಟ್ಟ ಇಲಾಖೆಗಳು ನಗರ ಭಾಗದಲ್ಲಿ ರಸ್ತೆಗಳ ಅಕ್ಕಪಕ್ಕದಲ್ಲಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿರುವ ವಾಹನಗಳ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಜಮ್ನೂರ್ ಜ್ಯುವೆಲ್ಲರ್ಸ್ ಬಜಾಜ್ ಶೋರೂಮ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಎರಡು ಬದಿಗಳಲ್ಲಿ ವೆಹಿಕಲ್ ನಿಲ್ಲಿಸಿರ್ತಾರೆ. ಇದನ್ನು ನೋಡ್ದಂಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಲೆಫ್ಟ್ ಸೈಡಲ್ಲಿ ಒಂದು ಲಾರಿ ನಿಲ್ಲಿಸಿರುತ್ತೆ, ರೈಟ್ ಸೈಡಲ್ಲಿ ಬಸ್ ಹೋಗ್ತಾ ಇರುತ್ತೆ. ಆ ಬಸ್ಸಿಗೆ ಚೇಸ್ ಮಾಡೋದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ರೈವರೇ ಬರ್ತಾನೆ. ಆ ಗಾಬರಿಯಲ್ಲಿ ಏನಾಗುತ್ತೆ, ಮುಂದೆ ಲಾರಿ ಇರುತ್ತೆ, ಲಾರಿ ಇದ್ದಾಗ ಫ್ರಂಟ್ ಬ್ರೇಕ್ ಹಾಕಿ ಬಸ್ ಕೆಳಗಡೆ ಸಿಕ್ಕಿರ್ತಾರೆ, ಅವ್ರ ಪ್ರಾಣನೇ ಕಳ್ಕೊಂಡಿರ್ತಾರೆ. ದಯವಿಟ್ಟು ಎಲ್ರಿಗೂ ನಾವು ರಿಕ್ವೆಸ್ಟ್ ಮಾಡೋದು ಇದೊಂದೇ, ಇದು ಇಲ್ಲೇ ಅಲ್ಲ, ತಿನ್ಸಂದ್ರವರೆಗೂ ಆ ಕಡೆ ಈ ಕಡೆ ರೈಟ್ ಸೈಡು ಲೆಫ್ಟ್ ಸೈಡು ಎರಡು ಕಡೆನೂ ಲಾರಿಗಳು ಬಸ್ಸುಗಳು ಪಾರ್ಕಿಂಗ್ ಮಾಡಿರ್ತಾರೆ. ಇದು ಎಲ್ರಿಗೂ ಅನಾನುಕೂಲ. ದಯವಿಟ್ಟು ಇದನ್ನು ನಿರ್ಮೂಲನೆ ಮಾಡಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಹುಣ್ಣಿಮೆಯ ಅಂಗವಾಗಿ ನಂದಿ ಗಿರಿಧಾಮ ಶ್ರೀ ಭೋಗನಂದೀಶ್ವರ ದೇವಾಲಯದಿಂದ ನಂದಿ ಗಿರಿ ಪ್ರದಕ್ಷಿಣೆ ಪ್ರೀತಿ ಸುಧಾಕರ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಮಂದಿ ಭಕ್ತರು ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗಿಯಾಗಿದ್ದರು. पुरुषतेन्द्रिय आयुष्येन्द्रिय प्रतिष्ठति प्रसादः फलप्राप्तिरस्तु आयुरारोग्य ऐश्वर्यास्तु. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ಸ್ವಾಮಿಯ ಪ್ರಸಿದ್ಧ ದೇವಾಲಯವು 800 ವರ್ಷಗಳ ಇತಿಹಾಸ ಇರುವಂಥ ಪುಣ್ಯಕ್ಷೇತ್ರವಾಗಿದೆ. ವರ್ಷಕ್ಕೊಮ್ಮೆ ಈ ದೇವಾಲಯದಿಂದ ನಂದಿಗಿರಿ ಪ್ರದಕ್ಷಿಣೆ ಮಾಡಿದರೆ ತಮಿಳುನಾಡಿನ ತಿರುವಣ್ಣಾಮಲೈನ ಅರುಣಾಚಲೇಶ್ವರ ಸ್ವಾಮಿಯ ಪ್ರದಕ್ಷಿಣೆ ಮಾಡಿದಂತೆ ಅಂತ ಭಕ್ತಾದಿಗಳ ನಂಬಿಕೆಯಾಗಿದೆ. ಇನ್ನು ಇತ್ತೀಚೆಗೆ ಸಂಸದ ಸುಧಾಕರ್ ಅವರ ನೇತೃತ್ವದಲ್ಲಿ ಇನ್ನು ಮುಂದೆ ಪ್ರತಿ ಹುಣ್ಣಿಮೆಯಂದು ವರ್ಷ ಪೂರ್ತಿ ನಂದಿ ಗಿರಿಧಾಮ ಪ್ರದಕ್ಷಿಣೆಗೆ ಕರೆ ಕೊಟ್ಟಿದ್ದರು. ಅದರಂತೆ ಬುಧವಾರ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಸಂಸದ ಸುಧಾಕರ್ ಅವರ ಧರ್ಮಪತ್ನಿ ಪ್ರೀತಿ ಸುಧಾಕರ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಿದ ನಂತರ ನಂದಿ ಗಿರಿಧಾಮ ಪ್ರದಕ್ಷಿಣೆಗೆ ಚಾಲನೆ ನೀಡಿದರು. ಈ ವೇಳೆ ಪ್ರೀತಿ ಸುಧಾಕರ್ ಅವರು ಮಾತನಾಡಿ, ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಅರುಣಾಚಲೇಶ್ವರ ಸನ್ನಿಧಿಯಲ್ಲಿ ಹುಣ್ಣಿಮೆಯಂದು ಗಿರಿ ಪ್ರದಕ್ಷಿಣೆ ನಡೆಯುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ಶ್ರೇಷ್ಠವಾದ ಪ್ರದಕ್ಷಿಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಾವಿರಾರು ಭಕ್ತಾದಿಗಳು ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿರುವುದು ಬಹಳ ಸಂತೋಷ ತಂದಿದೆ ಎಂದರು.
महादेवगे आयुष्येवेन्द्र के प्रतिष्ठते शेवर्चस्वमायुष्यमारोग्य माविधाश्चोभमानं मकीयते धान्यं धनं पशुं बहुकीर्तिलाभं शतसंवत्सरं दीर्घमायुः शतमानं भवति शतायुः पुरुष शते आयुष्येवेन्द्रिके प्रतिष्ठते धान्यं धनं पशुं बहुकीर्तिलाभं शतसंवत्सरं दीर्घमायुः समर्पयामि इष्टकाम्यार्थसिद्ध्यर्थं सर्वे जनाः सुखिनो भवन्तु भट्टरसितरसे नमः कात्यायनाय विद्महे कन्याकुमारी धीमहि श्रीनारायणी नमोस्तुते ರಾಮಸವಣ ಯಾಕೆ ಅಲ್ಲಿದ್ದೀರಿ ಬಾ ಈ ಕಡೆ ಗಿರಣ ಗಿರಣ ಹತ್ರ ಬನ್ನಿ ಕೇಳಿ ಏನಿಲ್ಲ ನಡೆಯಕ್ಕಲ್ಲ ಹೇಳಿದ್ದು ನಂದಿ ಗಿರಿ ಪ್ರದರ್ಶನಕ್ಕೆ ನಂದಿ ಗಿರಿ ಪ್ರದರ್ಶನಕ್ಕೆ ಇದು ಅರುಣಾಚಲ ದರ್ಶನಕ್ಕೋಸ್ಕರ ದೇವ್ರ ಇದು ಜನರೆಲ್ಲ ಇದಕ್ಕೆ ಹೋಗ್ತಿದ್ರು ತಿರುವಣ್ಣಾಮಲೈ ತಮಿಳ್ನಾಡು ಕಡೆ ಹೋಗ್ತಿದ್ರು. ಆದರೆ ನಮ್ಮ ನಂದಿ ಗ್ರಾಮದಲ್ಲೇ ಅರುಣಾಚಲ ದೇವ್ರು ಇರೋದ್ರಿಂದ ಇದೊಂದು ಮೂರು ತಿಂಗಳ ಹಿಂದೆನೇ ಇದು ಶುರು ಮಾಡಿದರು. 2ನೇ ಬಾರಿ ಗ್ರಹಣ ಇದ್ದಿದ್ದರಿಂದ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇದು 3ನೇ ತಿಂಗಳು, ಆದರೆ 2ನೇ ಬಾರಿ ಮಾಡ್ತಾಯಿದ್ದೀವಿ. ಅವರು ಸೆಷನ್ಸ್ ಇರೋ ಕಾರಣ ಬರದೇ ಇದ್ದಿದ್ದಕ್ಕೆ ನಾನು ಬಂದಿದ್ದೀನಿ ಅಷ್ಟೇ. ಇಲ್ಲಿ ಬಂದಿದ್ದರಿಂದ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ನನಗೂ ಹುಮ್ಮನ್ಸಿದೆ ಮಾಡೋದಕ್ಕೆ. ಆಮೇಲೆ ಇಲ್ಲಿ ನಾನು ಪಂಚಗಿರಿ ದರ್ಶನ ಆಗುತ್ತೆ ಅಂತ ಕೇಳ್ಪಟ್ಟೆ. ಅದು ಕೈಲಾಸನೇ ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದನ್ನು ಕೇಳಿ ಇನ್ನೂ ತುಂಬ ಖುಷಿಯಾಗಿ ಜನ ಎಲ್ಲ ಬಂದಿರೋದೆಲ್ಲ ನೋಡಿ ಇನ್ನೂ ಖುಷಿಯಾಗಿ ನಾನು ಒಳ್ಳೆಯದಾಗುತ್ತೆ ಎಲ್ಲಿ ಚಿಕ್ಕಬಳ್ಳಾಪುರ ಜನತೆಗೆಲ್ಲ ಒಳ್ಳೆಯದಾಗಲಿ ಅಂತ ಬಂದಿದ್ದೀನಿ. ಖಂಡಿತವಾಗ್ಲೂ ಈ ಥರ ಕೆಲಸಗಳನ್ನ ನಾವು ಆದಷ್ಟು ಹೆಚ್ಚಾಗಿ ಮಾಡಬೇಕು. ಯಾಕಂದರೆ ಈಗಿರೋ ಮಕ್ಕಳಲ್ಲಿ ಈ ಗ್ಯಾಡ್ಜೆಟ್ಸ್ ಅನ್ನೋದು ಯಾವ ರೀತಿ ಅವ್ರನ್ನ ಚೇಂಜಸ್ ಮಾಡಿದೆ ಅಂತಂದರೆ, ಭಕ್ತಿ ಕಡೆ ಅವ್ರ ಮನಸ್ಸೇ ಇಲ್ಲ, ಸ್ಪಿರಿಚುವಲ್ ಕಡೆ ಅವ್ರಿಗೆ ಯಾವುದೇ ಆದ ಒಂದು ದಾರಿ ಇದೇನೇ ಗೊತ್ತಿಲ್ಲ ಅವ್ರಿಗೆ. ಹಾಗಾಗಿ ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ನಾವು ದೊಡ್ಡವರು ಮಾಡಿ ಅವರು ನೋಡಿ ಅದನ್ನು ಫಾಲೋ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಖಂಡಿತ ಕೊಡ್ತಾ ಇದ್ದಾರೆ. ಯಾಕಂದರೆ ನಾನು ಬಂದು ನೋಡಿದಾಗಿಂದ ಜನರು ಅವ್ರ ಪಾಡಿಗೆ ಅವರು ಸ್ವಇಚ್ಛೆಯಿಂದ ಬರ್ತಾ ಇದ್ದಾರೆ. ಎಲ್ಲರಿಗೂ ಆ ಹುಮ್ಮನ್ಸಿದೆ ಈ ಗಿರಿ ಪ್ರದಕ್ಷಿಣೆ ಮಾಡೋದ್ರಲ್ಲಿ.
ಹಾಗಾಗಿ ಎಲ್ಲರಿಗೂ ಖುಷಿ ಇದೆ. ಇದು ಹೋದ ಸರಿನೇ 10,000ಕ್ಕಿಂತ ಹೆಚ್ಚು ಜನ ಸೇರಿದ್ರು ಅಂತ ಕೇಳಿದ್ದೆ. ಈ ಬಾರಿ ನೋಡೋಣ ಅದೇ ರೀತಿ ಸೇರ್ತಾರೆ ಅಂತ ನಂಬ್ಕೊಂಡಿದ್ದೀನಿ. ನನಗೂ ಭಾಳ ಖುಷಿ ಇದೆ. ಯಾಕಂದರೆ ನಂದಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ದೇವರ ಆಶೀರ್ವಾದ ಪಡೆದು ಶುರು ಮಾಡೋದು ಅಂದರೆ ಇದಕ್ಕೆ ಈ ಪುಣ್ಯ ಮಾಡಿದ್ರೇ ಈ ರೀತಿ ಎಲ್ಲ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಇನ್ನು ನಂದಿ ಗಿರಿಧಾಮ ಪ್ರದಕ್ಷಿಣೆಗೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಶ್ರೀ ಭೋಗನಂದೀಶ್ವರ ದೇವಾಲಯದಿಂದ ಆರಂಭಗೊಂಡ ನಂದಿಗಿರಿ ಪ್ರದಕ್ಷಿಣೆ ಕಾರಹಳ್ಳಿ ಕ್ರಾಸ್, ಬೆಟ್ಟದ ಕ್ರಾಸ್, ಹೆಗ್ಗಡೇನಹಳ್ಳಿ ಕ್ರಾಸ್, ಕಣಿವೆ ಬಸವಣ್ಣ ದೇವಾಲಯದ ಮೂಲಕ ನಂದಿ ಗ್ರಾಮದಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಅಂತ್ಯ ಮಾಡಿದರು. ವಿಶೇಷವಾಗಿ ಸಂಸದ ಸುಧಾಕರ್ ಅವರ ತಂದೆ ಕೇಶವರೆಡ್ಡಿ 90ರ ಇಳಿ ವಯಸ್ಸಿನಲ್ಲೂ ಗಿರಿ ಪ್ರದಕ್ಷಿಣೆ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಕಾರ್ಯಕರ್ತರು ಆಮೇಲೆ ದೇವಸ್ಥಾನದಲ್ಲಿ ಭಕ್ತಿ ಇರ್ತಕ್ಕಂಥವ್ರು ನಂದಿ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಬಂದಿದ್ದೀರಾ. ಈ ಹಿಂದೆ 2-3 ತಿಂಗಳ ಹಿಂದೆ ಲಾಟಾಗಿ ಒಂದು 10,000 ಜನ ಸೇರಿದ್ರು. ಈ ಸಲವೂ ಒಂದು 2,000 ಜನ ಮೇಲಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವುದಪ್ಪದು ಅಲ್ಲಿ ಅರುಣಾಚಲಮ್ಮು ಅಲ್ಲಿ ಇಲ್ಲಿ ನಡೀತಾ ಇತ್ತಂತೆ. ಅದನ್ನು ನಮ್ಮ ಡಾಕ್ಟ್ರು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮೊದಲನೇ ಸಲ ಆಗಿದೆ, ಇದು 2ನೇ ಸಲ. ಅದೇನೋ ಅಮಾವಾಸ್ಯೆಗಳು ಪುಣ್ಯಮಿಗಳು ಬರ್ತಾಯಿತ್ತೆ ಅಂತೆ, ಅದಕ್ಕೋಸ್ಕರ ಮಾಡಲಿಲ್ಲ. ಈ ಸಲ ಮಾಡ್ತಾ ಇದ್ದಾರೆ. ಒಳ್ಳೆ ಚೆನ್ನಾಗಿ ಇದೆ. ಎಲ್ಲರೂ ಬಂದಿದ್ದಾರೆ, ಲೀಡ್ಸ್ ಎಲ್ಲ ಬಂದಿದ್ದಾರೆ, ಜನನೂ ಬರ್ತಾರೆ. ತಾಲೂಕು ಒಳ್ಳೇದಾಗಲಿ, ಜನಕ್ಕೆ ಒಳ್ಳೇದಾಗಲಿ. ಏನು ಸಿಕ್ಕುತ್ತೆ? ಭಕ್ತಿ ಸಿಕ್ಕುತ್ತೆ, ಒಳ್ಳೆ ಬೆಳೆಗಳು ಆಗ್ತೈತೆ, ರೈತರಿಗೂ ಅನುಕೂಲ ಆಗ್ತೈತೆ. ಮಳೆ ಬರಲಿ, ಕೆರೆಗಳೆಲ್ಲ ತುಂಬಲಿ, ಅದಕ್ಕೋಸ್ಕರ ಸಂತೋಷವಾಗಿರಲಿ ವರ್ಷ ಎಲ್ಲನೂ ಅಲ್ವೇನ್ರಿ. ವರ್ಷ ಪೂರ್ತಿ ಚೆನ್ನಾಗಿರ್ಬೇಕು, ಜನ ಚೆನ್ನಾಗಿರ್ಬೇಕು. ಜನ ಚೆನ್ನಾಗಿದ್ರೆ ದೇವರು ಚೆನ್ನಾಗಿರೋದು. ನಡೀರಿ. ನಾನೇ ಏನು ಬೇಡ್ಕೊಳ್ಳಲ್ಲ. ನಾನು ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ ಅನ್ನೋದು. ನಾನು ಸ್ವಾಮಿ ದೇವ್ರು ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ ಅಂತೀನಿ. ಹೋಗ್ತೀನಿ, 1 ಕಿಲೋ 2 ಕಿಲೋಮೀಟ್ರ್ ನಡೀತೀನಿ. ಬರ್ಬೇಕದು ಫುಡ್ಡು ಅದು ಇದು ಡಯಟ್ ಮಾಡಿಕೊಂಡು ಚೆನ್ನಾಗಿ ಆರೋಗ್ಯ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ 30 ನಿಮಿಷ ವಾಕ್ ಮಾಡಿ ಅದೆಲ್ಲ ಮಾಡಿದ್ರೆ ಎಲ್ಲ ಬರ್ತೈತೆ. ಇವರು 8 ಗಂಟೆಗೆ ಹೇಳ್ತಾರೆ, ಹೋಗೋದಿಲ್ಲ ಮಾಡೋದು ಇಲ್ಲ. ಹಂಗೆ ಸರಿ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ ಶೇಕಡಾ 5% ರಿಯಾಯಿತಿ ಇರುತ್ತದೆ. ಇನ್ನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160.
ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್, ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. ಅನದರ್ ನಂಬರ್ 8884950022. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಇಲ್ಲೊಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಗ್ರಾಮಸ್ಥರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಅಧಿಕಾರಿಗಳ ಜಾಣಕುರುಡಿಗೆ ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಶ್ರೀನಿವಾಸಪುರ ತಾಲೂಕಿನ ಆರಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗದೇನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಗ್ರಾಮಸ್ಥರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆಯಲ್ಲೇ ಹರಿಯುತ್ತಿದ್ದು ಸಾರ್ವಜನಿಕರ ಓಡಾಟಕ್ಕೆ ಭಾರಿ ಅಡಚಣೆಯಾಗಿದೆ. ಕಳೆದ ಹಲವು ವರ್ಷಗಳಿಂದ ಚರಂಡಿ ಇಲ್ಲದ ಕಾರಣ ಮನೆಗಳ ಬಳಕೆಯ ನೀರು ರಸ್ತೆಯಲ್ಲೇ ಹರಿಯುತ್ತಿದೆ. ಗ್ರಾಮಸ್ಥರು ನಿತ್ಯವೂ ಈ ಕೊಳಚೆ ನೀರಿನಲ್ಲೇ ಓಡಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಬೇಸಿಗೆ ರಜೆಯ ಕಾರಣ ಮಕ್ಕಳು ಮನೆಯ ಹೊರಗೆ ಆಟವಾಡಲು ಬಯಸುತ್ತಾರೆ. ಆದರೆ ರಸ್ತೆಯ ತುಂಬೆಲ್ಲ ಹರಿಯುತ್ತಿರುವ ಗಲೀಜು ನೀರು ಮತ್ತು ಸೊಳ್ಳೆಗಳ ಕಾಟದಿಂದ ಮಕ್ಕಳು ಹೊರಬರಲು ಸಾಧ್ಯವಾಗುತ್ತಿಲ್ಲ. ಕೊಳಚೆ ನೀರಿನಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುತ್ತಿದ್ದು ಈಗಾಗಲೇ ಗ್ರಾಮದ ಹಲವು ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಪಂಚಾಯಿತಿ ಸದಸ್ಯರಿಗೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಲಿಲ್ಲ. ಇಂದು ಬರುತ್ತೇವೆ, ನಾಳೆ ಬರುತ್ತೇವೆ ಎಂದು ಕಾಲಹರಣ ಮಾಡುತ್ತಿದ್ದಾರೆಯೇ ಹೊರತು ಸಮಸ್ಯೆ ಬಗೆಹರಿಸಿಲ್ಲ. ನಾವು 2 ವರ್ಷಗಳಿಂದ ಇದೇ ನರಕವನ್ನ ಅನುಭವಿಸುತ್ತಿದ್ದೇವೆ. ಗ್ರಾಮಸ್ಥರು ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಸದಸ್ಯರುಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ಭರವಸೆ ನೀಡುವುದಕ್ಕಷ್ಟೇ ಸೀಮಿತವಾಗಿದ್ದಾರೆ ಎಂದು ಗ್ರಾಮದ ನಿವಾಸಿ ಶಿವಣ್ಣ ಅಳಲನ್ನ ತೋಡಿಕೊಂಡಿದ್ದಾರೆ. ಕಾಲೋನಿಯ ನಿವಾಸಿಗಳ ಆರೋಗ್ಯದ ದೃಷ್ಟಿಯಿಂದ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ವ್ಯವಸ್ಥಿತವಾದ ಚರಂಡಿ ನಿರ್ಮಾಣ ಮಾಡುವ ಮೂಲಕ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ನಾಗದೇನಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸರ್ ನಮಸ್ಕಾರ. ನಮ್ಮ ಹೆಸರು ಶಿವಣ್ಣ ಅಂತೇಳಿ, ನಾಗದೇನಹಳ್ಳಿ ಗ್ರಾಮ, ಆರಿಕುಂಟೆ ಪಂಚಾಯತಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಡಿಸ್ಟಿಕ್ಕು. ಮತ್ತು ನಮಗೆ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದಿರೋ ಕಾರಣದಿಂದ ಪೈಪ್ಲೈನು ಎಲ್ಲ ಇದು ರೋಡಿಗೆ ಬಿಟ್ಟು ತುಂಬ ತೊಂದರೆ ಆಗ್ತಿದೆ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿ ಸದಸ್ಯರಿಗೂ ಹೇಳಿದ್ದೀವಿ ಸುಮಾರು ಸಾರಿನ. ಆದರೂ ಇವರು ಯಾರೂ ಕಿವಿಗೆ ಹಾಕ್ಕೊತಾ ಇಲ್ಲ. ಇದು ಕೊಳಚೆ ನೀರು, ಗಲೀಜು ನೀರು ಸ್ಮೆಲ್ಗೆ ಸೊಳ್ಳೆ ಅವೆಲ್ಲ ಗಲೀಜಾಗಿ ಎಲ್ಲ ಮಕ್ಕಳಿಗೆಲ್ಲ ಜ್ವರ ಬರ್ತಾಯಿದೆ. ಸುಮಾರು ಸಾರಿ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ, ಕ್ಲಿಯರ್ ಆಗ್ತಾಯಿಲ್ಲ. ಈಗ ರಜೆಗಳು ಬೇರೆ ಬಂದಿದೆ, ಹುಡುಗರೆಲ್ಲ ಕೊಳಚೆಲ್ಲ ಗಲೀಜೆಲ್ಲ ಓಡಾಡ್ತಿದ್ದಾರೆ, ಕಾಯಿಲೆಗಳು ಜಾಸ್ತಿ ಬರ್ತಾಯಿದೆ, ತುಂಬ ಸಮಸ್ಯೆ ಆಗಿದೆ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಕ್ಕೆ ಹರಿಸ್ಕೋಬೇಕಾಗಿ ದಯವಿಟ್ಟು ಕೋರ್ಕೊಳ್ತೀವಿ. ಗ್ರಾಮ ಪಂಚಾಯತಿ ಸದಸ್ಯರಿಗೆ ಪಂಚಾಯತಿಯವ್ರಿಗೆ ಹೇಳಿದ್ದೀರಾ? ಹಾಂ, ಹೇಳಿದ್ದೀವಿ. ಏನು ಹೇಳಿದ್ರು? ನೋಡ್ತೀವಿ, ಮಾಡೋಣ ನೋಡ್ತೀವಿ. ಬರೋದೇ ಇಲ್ಲ. ಬರ್ತೀವಿ ರೆಡಿ ಮಾಡಿಸ್ತೀವಿ ಅಂತಲೇ ಹೇಳ್ತಿದ್ದಾರೆ. ಎಷ್ಟು ತಿಂಗಳಿಂದ ಸಮಸ್ಯೆ ಇದೆ ಅಣ್ಣ? ಇದು 2 ವರ್ಷದಿಂದ. 2 ವರ್ಷದಿಂದ ಯಾರು ಬರ್ತಾ ಇಲ್ಲ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ದೊಡ್ಡಬಳ್ಳಾಪುರದ 5 ವರ್ಷ 9 ತಿಂಗಳ ಬಾಲಕ ನಿಶಾಲ್ ಎನ್ ಅಪೂರ್ವ ಸಾಧನೆ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದು ತಾಲೂಕಿನ ಹಿರಿಮೆ ಹೆಚ್ಚಿಸಿದ್ದಾನೆ. ಕೇವಲ 5 ನಿಮಿಷಗಳಲ್ಲಿ ನಿರಂತರವಾಗಿ 455 ಆಫ್ ಚಾಗಿ ಕಿಕ್ಗಳನ್ನು ನೀಡಿ ಈ ಸಾಧನೆಯನ್ನು ದಾಖಲಿಸಿದ್ದಾನೆ. ನಿಶಾಲ್ ಎನ್ ಅವರು ಕಳೆದ 2 ವರ್ಷಗಳಿಂದ ದೊಡ್ಡಬಳ್ಳಾಪುರದ ಲೋಕೇಶ್ ಟೈಕ್ವಾಂಡೋ ಅಕಾಡೆಮಿಯಲ್ಲಿ ಲೋಕೇಶ್ ಮಾಸ್ಟರ್ ಅವರ ಮಾರ್ಗದರ್ಶನದಲ್ಲಿ ಟೈಕ್ವಾಂಡೋ ಅಭ್ಯಾಸ ಮಾಡುತ್ತಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ತೋರಿಸಿರುವ ಅವನ ಶ್ರದ್ಧೆ, ಪರಿಶ್ರಮ ಮತ್ತು ನಿಷ್ಠೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಸಾಧನೆಯ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಯನ್ನು ಪಡೆದು ತನ್ನ ಊರು ಹಾಗೂ ಕುಟುಂಬಕ್ಕೆ ಹೆಮ್ಮೆ ತಂದಿದ್ದಾನೆ. ನಿಶಾಲ್ ಎನ್ ಅವರ ತಂದೆ ನಂದಕುಮಾರ್ ಮತ್ತು ತಾಯಿ ಪೃಥ್ವಿರಾಣಿ ಅವರು ಮಗನ ಸಾಧನೆಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅವರ ತಾತ ಸುರೇಶ್ ಚಿಕ್ಕಬಳ್ಳಾಪುರ ತಾಲೂಕಿನ ಎಲುವಳ್ಳಿ ಗ್ರಾಮದ ಕೇಬಲ್ ಆಪರೇಟರ್ ಆಗಿ ಕಾರ್ಯನಿರ್ವಹಿಸಿದ್ದು ಮೊಮ್ಮಗನ ಸಾಧನೆಯನ್ನು ಗ್ರಾಮದಲ್ಲಿ ಸಂಭ್ರಮಿಸಿದ್ದಾರೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಶ್ರೀ ವಿಶ್ವಕರ್ಮ ಕಾಳಿಕಾಂಬ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆಯನ್ನು
ವಿಶ್ವಕರ್ಮ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನುರಿತ ದಂತ ವೈದ್ಯರಾದ ಡಾಕ್ಟರ್ ಕೆ.ವಿ. ಮಂಜುಳಾ ಆಗಮಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಹೆಣ್ಣು ಮಕ್ಕಳಿಗೆ 45 ವರ್ಷ ಆದ ಮೇಲೆ ಪ್ರತಿಯೊಬ್ಬರೂ ಕ್ಯಾನ್ಸರ್ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕೆಂದು ತಿಳುವಳಿಕೆ ನೀಡಿದರು. ಅಧ್ಯಕ್ಷರಾದ ಆರ್. ಸುಬ್ಬಲಕ್ಷ್ಮಿ ಬ್ರಹ್ಮಚಾರ್ ಮಾತನಾಡಿ, ನಾವು ಹಿರಿಯರನ್ನು ಗೌರವಿಸಬೇಕು, ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕು, ಅವರ ಒಳ್ಳೆಯ ನಡೆ ನುಡಿಗಳನ್ನು ಅನುಸರಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದರು. ಇನ್ನು ಇದೇ ವೇಳೆ ದೊಡ್ಡವರಿಂದ ಕೋಲಾಟ, ಚಿಕ್ಕ ಮಕ್ಕಳಿಂದ ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮಗಳು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಆಶಲತಾ, ಮಾಜಿ ನಗರಸಭಾ ಸದಸ್ಯರಾದ ಜಯಮ್ಮ, ಜಮುನಾ ರಾಮಕೃಷ್ಣ ಆಚಾರ್, ಪುಷ್ಪಾತಮ್ಮ, ವರದಾಚಾರ್, ಪಾರಿಜಾತ ಪರಮೇಶ್ವರಾಚಾರ್, ಭಾರತಿ ನವೀನ್, ಶಶಿಕಲಾ ಜಗನ್ನಾಥ್ ಆಚಾರ್ ಮತ್ತಿತರರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಆಮೆಗತಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ಕಾಮಗಾರಿ, ಅಪಘಾತಗಳ ಹಾಟ್ಸ್ಪಾಟ್ ಆದ ರಸ್ತೆ ತಿರುವು, ಹೈರಾಣಾದ ವಾಹನ ಸವಾರರು. ಶೀತಲ ಸಮರಕ್ಕೆ ಸಾಕ್ಷಿಯಾದ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ದೇಗುಲ, ಅರ್ಚಕರು ಹಾಗೂ ದೇಗುಲದ ಮಾಲೀಕರ ನಡುವೆ ಜಟಾಪಟಿ, ಉದ್ವಿಗ್ನ ಪರಿಸ್ಥಿತಿ ನಿಯಂತ್ರಿಸಿದ ಪೊಲೀಸರು. ನಿಲ್ಲದ ಖಾಸಗಿ ಬಸ್ಗಳ ಅಟ್ಟಹಾಸ, ದ್ವಿಚಕ್ರ ವಾಹನ ನಡುವೆ ಭೀಕರ ಅಪಘಾತ, ಪೊಲೀಸ್ ಜೀಪ್ ಚಾಲಕ ದಾರುಣ ಸಾವು. ಹುಣ್ಣಿಮೆಯ ಅಂಗವಾಗಿ ನಂದಿ ಗಿರಿ ಪ್ರದಕ್ಷಿಣೆ, ಚಾಲನೆ ನೀಡಿದ ಪ್ರೀತಿ ಸುಧಾಕರ್, ಸಾವಿರಾರು ಮಂದಿ ಭಕ್ತರು ಭಾಗಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. ಆಮೆಗತಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ಕಾಮಗಾರಿ, ಅಪಘಾತಗಳ ಹಾಟ್ಸ್ಪಾಟ್ ಆದ ರಸ್ತೆ ತಿರುವು, ಹೈರಾಣಾದ ವಾಹನ ಸವಾರರು. ಶೀತಲ ಸಮರಕ್ಕೆ ಸಾಕ್ಷಿಯಾದ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ದೇಗುಲ, ಅರ್ಚಕರು ಹಾಗೂ ದೇಗುಲದ ಮಾಲೀಕರ ನಡುವೆ ಜಟಾಪಟಿ, ಉದ್ವಿಗ್ನ ಪರಿಸ್ಥಿತಿ ನಿಯಂತ್ರಿಸಿದ ಪೊಲೀಸರು. ನಿಲ್ಲದ ಖಾಸಗಿ ಬಸ್ಗಳ ಅಟ್ಟಹಾಸ, ದ್ವಿಚಕ್ರ ವಾಹನ ನಡುವೆ ಭೀಕರ ಅಪಘಾತ, ಪೊಲೀಸ್ ಜೀಪ್ ಚಾಲಕ ದಾರುಣ ಸಾವು. ಹುಣ್ಣಿಮೆಯ ಅಂಗವಾಗಿ ನಂದಿ ಗಿರಿ ಪ್ರದಕ್ಷಿಣೆ, ಚಾಲನೆ ನೀಡಿದ ಪ್ರೀತಿ ಸುಧಾಕರ್, ಸಾವಿರಾರು ಮಂದಿ ಭಕ್ತರು ಭಾಗಿ.